ಭಾರತ ದೇಶದಲ್ಲಿ ಇವತ್ತು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಾವು ಅತಿ ಹೆಚ್ಚಾಗಿ ಯಾವ್ದನ್ನ ಬಳಸ್ತಾ ಇದೀವಿ ಅಂತಂದ್ರೆ ಈ ಥರ್ಮಲ್ ಪ್ಲಾಂಟ್ ಗಳನ್ನ ಬಳಸ್ತಾ ಇದೀವಿ. ಥರ್ಮಲ್ ಪ್ಲಾಂಟ್ ಅಂತಂದ್ರೆ ಯಾವ ಒಂದು ಜಾಗದಲ್ಲಿ ನಾವು ಹೀಟ್ ನ ಪ್ರೊಡ್ಯೂಸ್ ಮಾಡಿ ಆ ಹೀಟ್ ಅನ್ನ ಯಾವ್ದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂತಂದ್ರೆ ವಾಟರ್ ಟ್ರಾನ್ಸ್ಫರ್ ಮಾಡ್ತೀವಿ. ಅದೇನಕ್ಕೆ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಯಾವ್ದ್ರ ಮುಖಾಂತರ ಕಳಿಸ್ತೀವಿ ಅಂತಂದ್ರೆ ಟರ್ಬೈನ್ ಮುಖಾಂತರ. ಅದ್ರ ಸುತ್ತ ಏನಿರುತ್ತೆ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಹೌ ಯು ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ದಿಸ್ ಹೀಟ್ ಬೇಸ್ಡ್ ಆನ್ ದಟ್ ದೇರ್ ಆರ್ 3 ಡಿಫರೆಂಟ್ ಪ್ಲಾಂಟ್ಸ್. ಒಂದು, ಅಲ್ಲಿ ನಾನು ಆ ಜಾಗದಲ್ಲಿ ಈ ಒಂದು ಕಲ್ಲಿದ್ದಲನ್ನ ಸುಟ್ಟಾದ್ರೂ ಸಹ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡಬಹುದು. ಇಲ್ಲ ನಾನು ಆ ಜಾಗದಲ್ಲಿ ಆಯಿಲ್ ಅನ್ನಾದ್ರೂ ಸುಟ್ಟು ಆದ್ರೂ ಸಹ ನಾನು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡಬಹುದು. ಆ ಆಯಿಲ್ ಅನ್ನ ಸುಡ್ತೀನಿ ಅಂತಂದ್ರೆ ಪೆಟ್ರೋಲ್ ಇರ್ಬೋದು, ಅಥವಾ ಕೆರೋಸಿನ್ ಇರ್ಬೋದು, ಅಥವಾ ಡೀಸೆಲ್ ಇರ್ಬೋದು, ಅಥವಾ ಬಯೋಫ್ಯೂಯಲ್ ಇರ್ಬೋದು. ಇನ್ನು ಕೆಲವು ಕಡೆ ಯಾವ್ದನ್ನ ಸುಡ್ತೀವಿ ಅಂತಂದ್ರೆ ಈ ಒಂದು ಗ್ಯಾಸ್ ಅನ್ನ ಸುಟ್ಟು. ಇವು ಮೂರೂ ಸಹ ಥರ್ಮಲ್ ಪ್ಲಾಂಟ್ಸ್ ಅಂತಾನೆ ಅರ್ಥ. ಥರ್ಮಲ್ ಪ್ಲಾಂಟ್ ಅಂತಂದ್ರೆ based on the production of the heat we are going to create the energy will be, or the electrical energy will be produced by the heat energy. ಇದೇ ತಾನೇ ಇರೋಂಥದ್ದು. ಸೊ ಇಲ್ಲಿ ನನಗೆ ಬೇಕಾಗಿರೋಂಥದ್ದು ಯಾವ್ದು ಅಂದ್ರೆ ನಮ್ಮ ರಾಯಚೂರಿನಲ್ಲಿ ಇರೋಂಥದ್ದು ಯಾವ ಪ್ಲಾಂಟು? ಕೋಲ್ ಪ್ಲಾಂಟ್ ಇರುತ್ತೆ. ಈ ಕೋಲ್ ಪ್ಲಾಂಟ್ ಅನ್ನೋದೇನಿದೆ, ಈ ಕೋಲ್ ಅನ್ನೋದು ಫಾಸಿಲ್ ಫ್ಯೂಯಲ್. ಈ ಫಾಸಿಲ್ ಫ್ಯೂಯಲ್ ಅನ್ನ ಸುಟ್ಟಂತಹ ಸಂದರ್ಭದಲ್ಲಿ ನಮಗೆ ಪ್ರಮುಖವಾಗಿ ಕಾಣಿಸಿಕೊಳ್ಳೋದೇನು ಅಂತಂದ್ರೆ ಅತಿ ಹೆಚ್ಚಾಗಿ ಈ ಒಂದು ಫಾಸಿಲ್ ಫ್ಯೂಯಲ್ ಇಂದ ಗ್ರೀನ್ ಹೌಸ್ ಗ್ಯಾಸಸ್ ಆಚೆ ಬರುತ್ತೆ. ವೇತನ ಹಸಿರು ಮನೆ ಅನಿಲಗಳು ಅಂತಂದ್ರೆ, ಸೊ ಹಸಿರು ಮನೆ ಅನಿಲಗಳನ್ನ ನೀವು ತಗೊಂಡ್ರೆ ಈ ಒಂದು ಕೋಲ್ ಅನ್ನ ಸುಟ್ಟಂತ ಸಂದರ್ಭದಲ್ಲಿ ಇದರಿಂದ ನೈಟ್ರಸ್ ಆಕ್ಸೈಡ್ ಬರುತ್ತಾ ಅಂತಂದ್ರೆ ಹೌದು ಬರುತ್ತೆ. ಇದರಿಂದ ಕಾರ್ಬನ್ ಆಕ್ಸೈಡ್ ಬರುತ್ತಾ ಅಂತಂದ್ರೆ ಹೌದು ಬರುತ್ತೆ. ಇದರಿಂದ ಸಲ್ಫರ್ ಬರುತ್ತಾ ಆಚೆಗೆ ಅಂತಂದ್ರೆ ಆಕ್ಸೈಡ್ಸ್ ಆಫ್ ಸಲ್ಫರ್ ಅದು ಆಚೆ ಬರುತ್ತೆ. ಇದರಿಂದ ಕಾರ್ಬನ್ ಮಾನಾಕ್ಸೈಡ್ ಬರುತ್ತಾ ಅಂತಂದ್ರೆ ಹೌದು ಇದು ಆಚೆ ಬರುತ್ತೆ. ಇದ್ರ ಜೊತೆಗೆ ಯಾವ್ದಾದ್ರು ಪಾಯ್ಸನ್ ಗ್ಯಾಸಸ್ ವಿಚ್ ವಿಲ್ ಅಫೆಕ್ಟ್ ದ ಹೆಲ್ತ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್ ಅಂತಂದ್ರೆ ಇವು ಸಹ ಆಚೆ ಬರುತ್ತವೆ. ಇಲ್ಲಿರುವಂತಹ ಕಾರ್ಬನ್ ಆಕ್ಸೈಡ್ ನ ಅಥವಾ ನೈಟ್ರಸ್ ಆಕ್ಸೈಡ್ ನ, ಇಲ್ಲಿರುವಂತಹ ಅನ್ಯ, ಈಗ ಮಿಥೇನ್ ನ ತೆಗೆದುಕೊಂಡರೆ ಇವೆಲ್ಲವೂ ಸಹ ಇದರಿಂದ ಬರುವಂತ ಬೈ ಪ್ರಾಡಕ್ಟ್. ಇವನ್ನೆಲ್ಲ ನಾವೇನಂತ ಕರಿತೀವಿ ಅಂತಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಎಂದು ಕರೆಯುತ್ತೇವೆ. ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಇಂದ ಈ ಭೂಮಿಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಆಗುತ್ತೆ ಅಂತಂದ್ರೆ ಗ್ರೀನ್ ಹೌಸ್ ಎಫೆಕ್ಟ್ ಎಂದು ಕರೆಯುತ್ತೇವೆ. ಈ ಗ್ರೀನ್ ಹೌಸ್ ಎಫೆಕ್ಟ್ ಇಂದ ಯಾವ ರೀತಿಯಾದಂತಹ ಬದಲಾವಣೆ ಆಗುತ್ತೆ ಅಂತಂದ್ರೆ ಈ ಭೂಮಿಯ ಮೇಲೆ ಗ್ಲೋಬಲ್ ವಾರ್ಮಿಂಗ್ ಎಂದು ಕರೆಯುತ್ತೇವೆ. ಗ್ಲೋಬಲ್ ವಾರ್ಮಿಂಗ್ ಅಂತಂದ್ರೆ ಜಾಗತಿಕ ತಾಪಮಾನ ಏರಿಕೆ ಅಂತ. ಈ ಜಾಗತಿಕ ತಾಪಮಾನ ಏರಿಕೆ ಆಗೋದ್ರಿಂದ ಈ ಒಂದು ವಾತಾವರಣದಲ್ಲಿ ಬದಲಾವಣೆ ಆಗುತ್ತದೆ ಅಥವಾ ಹವಾಮಾನದಲ್ಲಿ ಬದಲಾವಣೆ ಆಗುತ್ತದೆ. ಅದನ್ನ ನಾವು ಕ್ಲೈಮೇಟ್ ಚೇಂಜ್ ಎಂದು ಕರೆಯುತ್ತೇವೆ. ಈಗ ನೀವು ಆಲ್ರೆಡಿ ಜಿಯೋಗ್ರಫಿ ಓದಿರೋದ್ರಿಂದ, ಎನ್ವಿರಾನ್ಮೆಂಟ್ ಅನ್ನ ಓದಿರೋದ್ರಿಂದ, ನೀವೆಲ್ಲರೂ ಬುದ್ಧಿವಂತರಾಗಿರೋದ್ರಿಂದ, ನೀವೆಲ್ಲ ಡಿಗ್ರಿ ಮುಗಿಸಿರೋ ಕಾರಣದಿಂದಾಗಿ ನನಗೆ ಇದನ್ನ ಒಂದೊಂದನ್ನೇ ಹೇಳಬೇಕು. ಗ್ರೀನ್ ಹೌಸ್ ಗ್ಯಾಸಸ್ ಅಂದರೆ ಏನು, ಯಾಕೆ ಅವನ್ನು ನಾವು ಹಸಿರು ಮನೆ ಅನಿಲಗಳು ಎಂದು ಕರೆಯುತ್ತೇವೆ, ಗ್ರೀನ್ ಹೌಸ್ ಎಫೆಕ್ಟ್ ಎಂದರೆ ಏನು, ಆ ಹಸಿರು ಮನೆ ಪರಿಣಾಮ ಏಕೆ ಆಗುತ್ತದೆ, ಹೇಗೆ ಆಗುತ್ತದೆ, ಯಾಕೆ ಅದನ್ನ ಹಸಿರು ಮನೆ ಪರಿಣಾಮ ಎಂದು ಕರೆಯುತ್ತಾರೆ. ಬಾಯಿ ಬಿಡಬೇಕು, ಸುಮ್ಮನೆ ಕೂರಂಗಿಲ್ಲ. ತಿನ್ ಬಂದಿರತಾನೆ ಎಲ್ಲರೂ. ಎನರ್ಜಿ ಸೇವ್ ಆದ್ರೆ ಏನಾಗುತ್ತೆ? ಹಿಂಗಿಂಗ್ ಬೆಳಿತೀರಾ, ಹಿಂಗಿಂಗ್ ಬೆಳಿತೀರಾ? ಸಿನ್ನ ಎನರ್ಜಿ ಖರ್ಚಾಗ್ಲೇಬೇಕು ಬೇಗ. ಗ್ರೀನ್ ಹೌಸ್ ಗ್ಯಾಸಸ್ ಮೇಲ್ಗಡೆ ಹೋಗ್ಬಿಟ್ಟು ಸೂರ್ಯನ ಕಿರಣಗಳನ್ನ ಭೂಮಿಗೆ ಬಂದ್ಬಿಟ್ಟು ವಾಪಸ್ ಹೊರಗಡೆ ಬಿಡೋದು. ಓಕೆ, ಆಯ್ತು. ಆಮೇಲೆ ಅದರಿಂದಾಗಿ ಭೂಮಿಯ ತಾಪಮಾನ ಏರಿಕೆ ಆಗುತ್ತದೆ ಅಂತ. ಸೊ ಈಗ ಸನ್ನಿಂದ ಬಂದಿರಂತಹ ಎನರ್ಜಿ ಏನಿದೆಯಲ್ಲ, ಆ ಎನರ್ಜಿ ಮತ್ತೆ ವಾಪಸ್ ಹೋಗೋದಿಲ್ಲ ಅಂತ ಹೇಳಿ ಮೇಡಮ್. ನೀವು ಗ್ರೀನ್ ಹೌಸ್ ಗ್ಯಾಸ್ ಅಂದ್ರೆ ಅವ್ರ ತಿರ್ಸ್ಕೊಂತಿದ್ರ ಗ್ಯಾಸ್ ನ ಓಝೋನ್ ಲೇಯರ್ ಎಫೆಕ್ಟ್ ಆಗುತ್ತಾ? ಓಝೋನ್ ಲೇಯರ್ ಎಲ್ಲಿರುತ್ತೆ? ಅಟ್ಮಾಸ್ಫಿಯರ್ ಎಷ್ಟು ಕಿಲೋಮೀಟರ್ ಮೇಲೆ ಇರುತ್ತೆ? ಇಲ್ಲಿ ಜಯನಗರದಲ್ಲಿ ಇರುತ್ತಾ, ವಿಜಯನಗರದಲ್ಲಿ ಇರುತ್ತಾ, ಎಲ್ಲಿರುತ್ತೆ ಹೇಳಿ? ಆನೆಕಲ್ಲಲ್ಲಿ ಇರುತ್ತಾ, ನಿಮ್ಮೂರಲ್ಲಿ ಎಷ್ಟು ಕಿಲೋಮೀಟರ್ ಮೇಲೆ ಇರುತ್ತೆ ಹೇಳಿ? ವೆದರ್ ಓಝೋನ್ ಇಸ್ ಎ ಗ್ರೀನ್ ಹೌಸ್ ಗ್ಯಾಸ್ ಆರ್ ನಾಟ್, ಅದನ್ನಾರು ಹೇಳಿ. ಓಝೋನ್ ಗ್ರೀನ್ ಹೌಸ್ ಗ್ಯಾಸ್ ಇಲ್ಲೂ ಅಲ್ಲ. ಸೊ ಅವ್ರು ಹೇಳ್ತಿರೋದು ಸನ್ನಿಂದ ಏನ್ ಎನರ್ಜಿ ಬರುತ್ತೆ ಅದು ಭೂಮಿಯನ್ನ ತಲುಪುತ್ತೆ. ಆ ಭೂಮಿಯನ್ನ ತಲುಪಿದ ಮೇಲೆ ಈ ಭೂಮಿಯಿಂದ ಅದು ವಾಪಸ್ ಹೋಗೋದಿಲ್ಲ. ಸೊ ಈ ಅರ್ಥ ಏನಿದೆಯಲ್ಲ, ಈ ಅರ್ಥಗೆ ಬಂದು ಇಲ್ಲಿಂದ ಆಚೆ ಹೋಗೋದಿಲ್ಲ ಅಂತ ತಾನೇ ಹೇಳ್ತಾರದು. ಅದಕ್ಕೆ ಅವ್ರು ಹೇಳ್ತಾರದು ಏನು ಅಂದ್ರೆ ಈ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆಯಲ್ಲ, ಈ ಗ್ರೀನ್ ಹೌಸ್ ಗ್ಯಾಸಸ್ ಕಾರಣ ಅಂತ. ಸೊ ಈ ರೀತಿಯಾಗಿ ಗ್ರೀನ್ ಹೌಸ್ ಗ್ಯಾಸು CO2 ಇರ್ಬೋದು, ಅಥವಾ NO2 ಇರ್ಬೋದು, ಅದಾದ್ಮೇಲೆ O3 ಇರ್ಬೋದು, ಅಥವಾ ವಾಟರ್ ವೇಪರ್ ಇರ್ಬೋದು, ಅದಾದ ಮೇಲೆ SF6 ಇರ್ಬೋದು, ಅದಾದ್ಮೇಲೆ ಫ್ಲೋರೋಕಾರ್ಬೈಡ್ಸ್, ಅದಾದ್ಮೇಲೆ HFC, ಇವೆಲ್ಲ ವೇತಾನೆ ಕ್ಲೋರೈಡ್ ಇಂದ ಆಗಿರೋ ಅಂತದ್ದು. ಸೊ ಇಲ್ಲೆಲ್ಲೂ ನಾನು ಸಲ್ಫರ್ ಡೈಆಕ್ಸೈಡ್ ನ ಬರಿತಾ ಇಲ್ಲ. ನಿಮಗೆ ನೆನಪಿರ್ಲಿ, ಸಲ್ಫರ್ ಡೈಆಕ್ಸೈಡ್ ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ. ಸಲ್ಫರ್ ಇದೇನಿದೆಯಲ್ಲ ಎಕ್ಸಾ ಫ್ಲೋರೈಡ್, ಇದು ಸಲ್ಫರ್ ಡೈಆಕ್ಸೈಡ್ ಏನ್ ಮಾಡುತ್ತೆ ಅಂತಂದ್ರೆ ಸೂರ್ಯನ ಕಿರಣವನ್ನ ಅದು ಭೂಮಿಗೆ ತಲುಪೋದಿಕ್ಕೆ ಬಿಡೋದಿಲ್ಲ, ಅಲ್ಲಿಂದಲೇ ರಿಫ್ಲೆಕ್ಟ್ ಮಾಡ್ಬಿಡುತ್ತೆ. ಈಗ ಹೇಳಿ ಹಸಿರು ಮನೆ ಪರಿಣಾಮ ಅಂದ್ರೇನು, ಯಾಕೆ ಅವನ್ನ ನಾವು ಹಸಿರು ಅನಿಲಗಳು ಅಥವಾ ಹಸಿರು ಮನೆ ಅನಿಲಗಳು ಅಂತ ಕರಿತೀವಿ? ಮೋರ್ ಪೊಲ್ಯೂಟೆಂಟ್ಸ್. ನಿಮ್ಗೆ ಏನ್ ಗೊತ್ತಿದೆ ಹೇಳಿ, ನಾನು ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಪ್ರಯತ್ನ ಪಡಿ, ನಿಮ್ಗೆ ಗೊತ್ತಿರೋದನ್ನ ಬ್ರಷ್ ಅಪ್ ಮಾಡ್ಕೊಳ್ಳಿ ಸಾಕು. ಆಲ್ರೆಡಿ ನೀವು ಓದಿದಿರ, ಗೊತ್ತು ನಿಮ್ಗೆ ಎನ್ವಿರಾನ್ಮೆಂಟ್ ಎಫೆಕ್ಟ್ ಆಗುತ್ತೆ. ಅದು ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು ಎನ್ವಿರಾನ್ಮೆಂಟ್ ಎಫೆಕ್ಟ್ ಆಗುತ್ತೆ ಅಂತಲೇ. ಅಲ್ಲಿಂದ ಮುಂದಕ್ಕೆ ಕೇಳಿ ಹೆಂಗ್ ಎಫೆಕ್ಟ್ ಆಗುತ್ತೆ ಅಂತ ಕೇಳ್ತೇನೆ. ಮಳೆ ಕಡಿಮೆ ಆಗೋದೇನಿದೆಯಲ್ಲ ಅದು ಆಫ್ಟರ್ ಎಫೆಕ್ಟ್ಸ್. ಅದು ಮಳೆ ಕಡಿಮೆ ಆಗೋದನ್ನ ನಾವೆಲ್ಲಿ ಬರೀತೀವಿ ಅಂತಂದ್ರೆ ಈ ಭಾಗದಲ್ಲಿ ಬರೀತೀವಿ. ಇಲ್ಲಿದೆಯಲ್ಲ
ಕ್ಲೈಮೇಟ್ ಚೇಂಜ್. ಇಲ್ಲಿ ಕ್ಲೈಮೇಟ್ ಚೇಂಜ್ ಅಂತಂದ್ರೆ ಯಾವ್ದು ಹೇಳ್ತೀವಿ ಅಂತಂದ್ರೆ, ಈ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಹೋದ ವರ್ಷ ಇಷ್ಟು ಮಳೆ ಬರ್ತಾ ಇತ್ತು, 10 ವರ್ಷಗಳ ಹಿಂದೆ ಇಷ್ಟು ಮಳೆ ಬರ್ತಾ ಇತ್ತು, 30 ವರ್ಷಗಳ ಹಿಂದೆ ಮಳೆ ಇಷ್ಟು ಬರ್ತಾ ಇತ್ತು, ಆದ್ರೆ ಇವತ್ತಿನ ದಿವಸ ಬದಲಾವಣೆ ಆಗಿದೆ ಅಂತ. ಅದು ಹಾಗೇನೆ ನೀವೇನಾದ್ರೂ ಬೆಂಗಳೂರ್ನ ತಗೊಂಡ್ರೆ, ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಟೆಂಪರೇಚರ್ ಇರ್ತಾ ಇದ್ದಿದ್ದು ಸರಿ ಸುಮಾರು 32ರಿಂದ 34. ಈ ವರ್ಷ ಬೆಂಗಳೂರಿನಲ್ಲಿ ಟೆಂಪರೇಚರ್ ಎಷ್ಟು ಹೋಗುತ್ತೆ ಅಂತಂದ್ರೆ 38ರಿಂದ 39ವರೆಗೂ ಹೋಗುತ್ತೆ. ಗುಲ್ಬರ್ಗ, ರಾಯಚೂರು ಅಲ್ಲಿ ಎಷ್ಟು ಪ್ರೆಡಿಕ್ಟ್ ಮಾಡಿದ್ದಾರೆ ಅಂತಂದ್ರೆ 45ರಿಂದ 46ನ ಪ್ರೆಡಿಕ್ಟ್ ಮಾಡಿದ್ದಾರೆ. ಅದರ ಅರ್ಥ ನೀವು ಇನ್ನು 3-4 ತಿಂಗಳು ನೀವು ಊರಿಗೆ ಹೋಗ್ಬಾರ್ದು ಅಂತ, ಎಲ್ಲಿರ್ಬೇಕು, ಬೆಂಗಳೂರಾಗೆ ಇರಬೇಕು ಅಂತೇಳಿ. ಅದು ಅದರ ಅರ್ಥ, ರೈಟ್. ಮಳೆ ಅದಾದ್ಮೇಲೆ ಈ ಗಾಳಿ ಬೀಸೋದೇನಿದೆಯಲ್ಲ, ಆ ಗಾಳಿ ಬೀಸುವಂತ ಮಾರುತಗಳೇನಿದಾವೆ, ವಿಂಡ್ಸ್ ಏನಿದಾವಲ್ಲ, ಈ ಮಾರುತಗಳು ಸರ್ವೇ ಸಾಮಾನ್ಯವಾಗಿ ಕರ್ನಾಟಕದ ಮೇಲೆ ಬೀಸಬೇಕಾದ್ರೆ ಅದ್ ಯಾವ ರೀತಿಯಾಗಿ ಬೀಸ್ತವೆ ಅಂತಂದ್ರೆ, ಈ ಒಂದು ಸೌತ್ ವೆಸ್ಟ್ ಮಾನ್ಸೂನ್ ಹೋಗ್ಬೇಕಾದ್ರೆ ಅದ್ ಯಾವ ರೀತಿ ಹೋಗುತ್ತೆ ಅಂತಂದ್ರೆ ನಮ್ಮ ಕೋಸ್ಟಲ್ ಪಾರ್ಟ್ ಇಂದ ಮೇಲೆ ಹೋಗುತ್ತೆ, ವೆಸ್ಟರ್ನ್ ಘಾಟ್ಸ್ ನ ವೆಸ್ಟರ್ನ್ ಪಾರ್ಟ್ ಇಂದ ಹೋಗುತ್ತೆ, ಈಸ್ಟರ್ನ್ ಪಾರ್ಟ್ಗೆ ಮಳೆ ಬರೋದಿಲ್ಲ. ಹಾಗೇನೆ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಬರ್ಬೇಕಾದ್ರೆ ಕರ್ನಾಟಕದಲ್ಲಿ ಯಾವ್ದ್ರ ಬರ್ತಾ ಇದೆ ಅಂತಂದ್ರೆ ಈ ಬೆಂಗಳೂರಿನ ಈ ಒಂದು ಬಲಭಾಗ ಏನಿದೆಯಲ್ಲ ಅದರಿಂದ ಬರುತ್ತೆ. ಸೊ ಈ ಬೆಂಗಳೂರಿಗೆ ಈ ಒಂದು ವಿಂಡ್ ಏನಿದೆಯಲ್ಲ ಇದು ಹೋಗ್ತಾನು ಮಳೆನ ಬೀಳ್ಸುತ್ತೆ, ಇದು ಬರ್ತಾ ಏನಿದೆಯಲ್ಲ ಇದನ್ನು ಮಳೆನ ಬೀಳ್ಸುತ್ತೆ. ಈ ಮಧ್ಯಭಾಗ ಏನಿದೆಯಲ್ಲ ಈ ಮಧ್ಯಭಾಗದಲ್ಲಿ ಇಲ್ಲೂ ಹೋಗ್ತಾನು ಮಳೆ ಬರೋದಿಲ್ಲ, ಬರ್ತಾನು ಮಳೆ ಬರೋದಿಲ್ಲ. ಸೊ ಇದು ಈ ರೀತಿಯಾಗಿ ಮಾರುತಗಳ ಬದಲಾವಣೆ ಆಗುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ, ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಸೊ ಇಟ್ ವಿಲ್ ಬಿ ಡ್ರಾಸ್ಟಿಕ್ ಚೇಂಜ್ ಇನ್ ದ ಟೆಂಪರೇಚರ್, ಡ್ರಾಸ್ಟಿಕ್ ಚೇಂಜ್ ಇನ್ ದ ಡೈರೆಕ್ಷನ್ ಆಫ್ ದ ವಿಂಡ್ಸ್, ಆರ್ ಡ್ರಾಸ್ಟಿಕ್ ಚೇಂಜ್ ಇನ್ ದ ಟೆಂಪರೇಚರ್ ಓವರ್ ಎ ಪರ್ಟಿಕ್ಯುಲರ್ ಝೋನ್. ಅದು ಕ್ಲೈಮೇಟ್ ಚೇಂಜ್. ಇಷ್ಟನ್ನ ಕೇಳ್ಕೊಳ್ಳಿ. ಸೊ ಈ ಒಂದು ಗ್ರೀನ್ ಹೌಸ್ ಅನ್ನೋದೇನಿದೆಯಲ್ಲ, ಈ ಗ್ರೀನ್ ಹೌಸ್ ಕಾನ್ಸೆಪ್ಟ್ ಬಂದದ್ದು ಎಲ್ಲಿ ಅಂತಂದ್ರೆ ಮೊದಲು ನಿಮಗೆ ಈ ಒಂದು ಯುರೋಪಿಯನ್ ಕಾಂಟಿನೆಂಟ್ಸ್ ಅಲ್ಲಿ ಬರುತ್ತೆ. ಅಲ್ಲಿ ಈ ಯುರೋಪಿಯನ್ ಕಾಂಟಿನೆಂಟ್ ಏನಿದೆ ಅಥವಾ ಹೈಯರ್ ಲ್ಯಾಟಿಟ್ಯೂಡ್ಸ್ ಏನಿದೆಯಲ್ಲ, ಆ ಜಾಗವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಟೆಂಪರೇಟ್ ಝೋನ್ ಅಂತ ಕರಿತೀವೋ, ಇಲ್ಲ ಅಂತಂದ್ರೆ ಟ್ರಾಪಿಕಲ್ ಝೋನ್ ಅಂತ ಕರಿತೀವೋ. ಟ್ರಾಪಿಕಲ್ ಅಥವಾ ಕನ್ನಡದಲ್ಲಿ ಕೇಳ್ತೀನಿ, ಇದನ್ನ ನಾವು ಸಮಶೀತೋಷ್ಣ ವಲಯ ಅಂತ ಕರಿತೀವ, ಇಲ್ಲಾಂದ್ರೆ ಉಷ್ಣ ವಲಯ ಅಂತ ಕರಿತೀವ. ಸಮಶೀತೋಷ್ಣ ವಲಯ ಅಥವಾ ಉಷ್ಣ ವಲಯನ ಆಯ್ತು, ಅವ್ರನ್ನ ಬಿಡಿ ಸರ್, ಅವರೆಲ್ಲ ಫಾರಿನರ್ ಸರ್, ನಮ್ಗೆ ಅವ್ರ ಬಗ್ಗೆ ಯಾಕೆ, ನಮ್ ಬಗ್ಗೆ ಮಾತಾಡಿ ಸರ್ ಅಂತಂದ್ರೆ, ನಮ್ ಜಾಗ ಏನಿದೆಯಲ್ಲ, ನಮ್ ಜಾಗ ಉಷ್ಣ ವಲಯನ ಇಲ್ಲ ಅಂತಂದ್ರೆ ಸಮಶೀತೋಷ್ಣ ವಲಯನ, ಅದನ್ನಾರ ಹೇಳಿ. ನಮ್ದು ಉಷ್ಣ ವಲಯ, ಸರಿನಾ? ಸೊ ಭಾರತ ದೇಶ ಅನ್ನೋದೇನಿದೆಯಲ್ಲ, ಅದು ಭಾರತ ದೇಶ ಈ ಗೋಳದಲ್ಲಿ, ಉತ್ತರಾರ್ಧ ಗೋಳದಲ್ಲಿ ಈ ಭಾಗದಲ್ಲಿದೆ. ಸೊ ಇದು ಇಕ್ವೆಟಾರ್, ಅದಾದ್ಮೇಲೆ ನಮ್ಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಅದಾದ ನಂತರದಲ್ಲಿ ನಮ್ಗೆ ಬೇರೆ ಇನ್ನೊಂದು ಲೈನ್ ಬರುತ್ತೆ, ಅದಾದ್ಮೇಲೆ ಮೇಲೆ. ಸೊ ಈ ಜಾಗವನ್ನ ನಾವು ಉಷ್ಣ ವಲಯ ಅಂತೇಳಿ ಕರಿತೀವಿ. ಇಲ್ಲಿಂದ ಇಲ್ಲಿಗಿರಂತದನ್ನ ಸಮಶೀತೋಷ್ಣ ವಲಯ ಅಂತ ಕರಿತೀವಿ. ಇದನ್ನ ನಾವು ಶೀತ ವಲಯ ಅಂತ ಕರಿತೀವಿ. ಉಷ್ಣ ವಲಯ, ಸಮಶೀತೋಷ್ಣ ವಲಯ ಅಂತಂದ್ರೆ ಇಷ್ಟೇ ಇದರ ಅರ್ಥ. ಯಾವುದು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ನೀವೇ ಹೇಳಿ, ಎಷ್ಟು ತಿಂಗಳುಗಳ ಕಾಲ ಚಳಿ ಇರುತ್ತೆ? 2 ತಿಂಗಳು, ಡಿಸೆಂಬರು, ಜನವರಿ. ಇನ್ನು ಮಿಕ್ಕಂತ ಏನಿರುತ್ತೆ? ಅದೇ ನೀವೇನಾದ್ರು ಡೆಲ್ಲಿಗೆ ಹೋದ್ರೆ ಡೆಲ್ಲಿನಲ್ಲಿ ಸರಿಸುಮಾರು 4 ತಿಂಗಳು ಚಳಿ ಇರುತ್ತೆ, ಇನ್ನ 8 ತಿಂಗಳು ಏನಿರುತ್ತೆ ಅಂತಂದ್ರೆ ಬಿಸಿಲಿರುತ್ತೆ. ನೀವೇನಾದ್ರೂ ಉತ್ತರ ಭಾಗದಕ್ಕೆ ಅಥವಾ ಇನ್ನು ಮೇಲ್ಮೇಲಕ್ಕೆ ಹೋದಂದ್ರೆ ಯುರೋಪಿಯನ್ ಕಂಟ್ರೀಸ್ಗೆ ಹೋದ್ರೆ, ಲಂಡನ್ ಆ ಭಾಗದಲ್ಲೆಲ್ಲ, ಅಲ್ಲಿ ಏನಿರುತ್ತೆ ಅಂತಂದ್ರೆ 6 ತಿಂಗಳು ಬಿಸಿಲಿರುತ್ತೆ, 6 ತಿಂಗಳು ಚಳಿ ಇರುತ್ತಾ. ಹಾಗೆ ನೀವೇನಾದ್ರು ಮೇಲಕ್ಕೆ ಮತ್ತೆ ಹೋದ್ರೆ ಅಲ್ಲೇನಾಗುತ್ತೆ ಅಂತಂದ್ರೆ, ಅಲ್ಲಿ ನಮಗೆ ಕಾಣಿಸೋ ಅಂತದ್ ಯಾವ್ದು ಅಂತಂದ್ರೆ, ಇಲ್ಲಿ ಸರಿ ಸುಮಾರು 10 ತಿಂಗಳು ಚಳಿ ಇರುತ್ತೆ, ಇಲ್ಲಿ 2 ತಿಂಗಳು ಬಿಸಿಲಿರುತ್ತೆ. ಆಯ್ತಾ? ಇದರ ಆಧಾರದ ಮೇಲೆನೆ ನಾವು ಅದನ್ನ ಗುರ್ತಿಡಿಯ ಅಂತ. ಸೊ ಈ ರೀತಿ ಬಿಸಿಲು ಜಾಸ್ತಿ ಇದ್ದು ಚಳಿ ಕಡಿಮೆ ಇದ್ರೆ ಏನ್ ಜಾಗ ಅಂತೀವಿ? ಅದನ್ನ ಉಷ್ಣ ವಲಯ. ನಾವೆಲ್ಲಿದೀವಿ? ಉಷ್ಣ ವಲಯ. ಇಲ್ಲಿ ಮೇಲ್ಭಾಗದಲ್ಲಿ ಇವ್ರು ಇದಾರಲ್ಲ, ಈ ಲಂಡನ್, ಯುರೋಪಿಯನ್ ಕಂಟ್ರೀಸ್, ಅವ್ರು ಯಾವ್ದ್ರಲ್ಲಿದ್ದಾರೆ? ಸಮಶೀತ ಮತ್ತೆ ಉಷ್ಣ ಅಂತ, ಅದು ಅದರ ಅರ್ಥ. ಸಮಶೀತೋಷ್ಣ ವಲಯ ಅಂತಂದ್ರೆ, ರೈಟ್. ಸೊ ಅದು ಇಂಗ್ಲಿಷ್ ನಲ್ಲಿ ಅದನ್ನ ಟೆಂಪರೇಟ್ ಝೋನ್ ಅಂತ ಕರಿತೀವಿ. ನಮ್ಮ ಝೋನ್ ಏನಂತ ಕರಿತೀವಿ? ಟ್ರಾಪಿಕಲ್ ಝೋನ್ ಅಂತ. ಇದು ಫಸ್ಟ್ ಆಸ್ಪೆಕ್ಟ್. ಸೆಕೆಂಡ್ ಆಸ್ಪೆಕ್ಟ್, ನಿಮಗೆ ಗೊತ್ತಿರೋಂತಹ ಎಲ್ಲಾ ನಾಲೆಡ್ಜ್ ನ, ನೀವೆಲ್ಲ ರೈತರ ಮಕ್ಳೆ ತಾನೆ, ನಿಮ್ಗೆ ಗೊತ್ತಿರೋಂತಹ ನಾಲೆಡ್ಜ್ ಎಲ್ಲಾ ಬಳಸ್ಕೊಂಡು ನನ್ಗೆ ಹೇಳಿ, ಯಾವುದಾದ್ರೂ ಒಂದು ಬೆಳೆಯನ್ನ ಬೆಳಿಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಕ್ರಾಪ್ ನ ಬೆಳಿಬೇಕಾದ್ರೆ ಈ ಒಂದು ಹಾರ್ವೆಸ್ಟಿಂಗ್ ಪೀರಿಯಡ್ ಏನಿದೆ, ಅಥವಾ ಆ ವಸ್ತುವಿನ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ಬೇಕು ಅಂದ್ರೆ, ಅಲ್ಲಿ ನಮಗೆ ಬೆಳೆ ಅಧಿಕವಾಗಬೇಕು ಅಂತಂದ್ರೆ ಚಳಿ ಇರ್ಬೇಕಾ, ಬಿಸಿಲಿರ್ಬೇಕು. ಆಯ್ತಾ? ಬಿಸಿಲು ಅಂತಂದ್ರೆ ವಿಪರೀತ ಸುಟ್ಟು ಹೋಗುವಂತ ಬಿಸಿಲಲ್ಲ, ಸ್ವಲ್ಪ ಮಟ್ಟಿಗೆ ಬಿಸಿಲಿರ್ಬೇಕು. ಆಯ್ತಾ? ಈಗ ನಾವು ಕೆಲವೊಂದನ್ನ ಮುಂಗಾರು ಬೆಳೆಗಳು ಅಂತ ಕರಿತೀವಿ, ಕೆಲವೊಂದನ್ನ ಹಿಂಗಾರು ಬೆಳೆಗಳು ಅಂತ ಕರಿತೀವಿ. ಈಗ ಗೋಧಿ ಅನ್ನೋದೇನಿದೆ, ವೀಟ್ ಅನ್ನೋದೇನಿದೆ, ಬಾರ್ಲಿ ಅನ್ನೋದೇನಿದೆ, ಇದು ಹಿಂಗಾರು ಬೆಳೆನ ಮುಂಗಾರು ಬೆಳೆನಾ? ಹಿಂಗಾರು ಬೆಳೆ. ಯಾವ ಟೈಮಲ್ಲಿ ಸೋಯಿಂಗ್ ಮಾಡ್ತೀವಿ ನಾವು ಅದನ್ನ? ಚಳಿಗಾಲದಲ್ಲಿ. ಯಾವಾಗ? ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ, ಅಕ್ಟೋಬರ್, ಸೆಪ್ಟೆಂಬರ್ ಆ ಟೈಮಲ್ಲಿ ಮಾಡ್ತೀವಿ. ಕರೆಕ್ಟಾ? ಸೊ ಅಲ್ಲಿ ಸೋಯಿಂಗ್ ಮಾಡಿ ಕರೆಕ್ಟ್ ಆಗಿ ನಮ್ಗೆ ಅದನ್ನ ಕಟಾವ್ ಯಾವಾಗ ಬರುತ್ತೆ ಅಂತಂದ್ರೆ ಫೆಬ್ರವರಿ ಮಂತ್ ಅಲ್ಲಿ ಬರುತ್ತೆ. ನೀವು ಉತ್ತರ ಕರ್ನಾಟಕ ಭಾಗವನ್ನಾರು ತಗೊಳ್ಳಿ, ಇಲ್ಲ ಉತ್ತರ ಭಾರತವನ್ನಾರು ತೆಗೆದುಕೊಳ್ಳಿ, ಅಲ್ಲೆಲ್ಲ ಫೆಬ್ರವರಿ ಮಂತ್ ಅಲ್ಲಿ ಬಿಸಿಲಿರುತ್ತೆ, ಇರೋದಿಲ್ವೋ? ಬಿಸಿಲಿರುತ್ತೆ. ಬಿಸಿಲಿದೆ ಅಂತಂದ್ರೆ ಆಗ ಈ ಬೇಳೆಯ ಅಥವಾ ಈ ಒಂದು ವೀಟ್ ಏನಿದೆಯಲ್ಲ, ಈ ವೀಟ್ ನ ಆ ಒಂದು ಕಣ ಏನಿದೆ ಅಥವಾ ಇದೇನಿದೆಯಲ್ಲ, ಅದು ದಪ್ಪ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಏನಾದ್ರೂ ನಿಮಗಲ್ಲಿ ಬಿಸ್ತಿಲ್ಲ ಅಂದ್ರೆ
ಫೋಟೋಸಿಂಥಸಿಸ್ ಜಾಸ್ತಿ ಆಗಲ್ಲ. ಫೋಟೋಸಿಂಥಸಿಸ್ ಜಾಸ್ತಿ ಆಗಿಲ್ಲ ಅಂತಂದ್ರೆ ಗೋಧಿಯ ಕಾಳುಗಳೇನಿದಾವಲ್ಲ ಅವು ದಪ್ಪವಾಗುವುದಿಲ್ಲ. ಆ ದಪ್ಪ ಆಗಿಲ್ಲ ಅಂತಂದ್ರೆ 1 ಕ್ವಿಂಟಾಲ್ ಬರೋ ಜಾಗಕ್ಕೆ 70 ಕೆಜಿನೋ 60 ಕೆಜಿನೋ ಬರುತ್ತದೆ. ಹೀಗಾಗಿ ನಮ್ಗೆ ಲಾಸ್ ಆಗುತ್ತೆ. ಹೀಗಾಗಿ ಯಾವುದೇ ಬೆಳೆಯನ್ನ ಬೆಳಿಬೇಕು ಅಂತಂದ್ರೆ ನಮಗೆ ಬಿಸಿಲು ಬೇಕು, ಇದು ಮುಖ್ಯ. ಬಿಸಿಲಿಲ್ಲದೇನೆ ಯಾವುದೇ ಕಾರಣಕ್ಕೂ ಬೆಳೆಗಳಿಗೆ ಪ್ರೊಡಕ್ಟಿವಿಟಿ ಅಥವಾ ಉತ್ಪಾದಕತೆ ಅತಿ ಆಗುವುದಿಲ್ಲ. ಇಲ್ಲಿ ಈಗ 6 ತಿಂಗಳು ಬಿಸಿಲಿದೆ, 6 ತಿಂಗಳು ಚಳಿ ಇದೆ ಅಂತಂದ್ರೆ ಇಲ್ಲಿ ಈ ಒಂದು ಬೇಸಿಗೆ ಕಾಲದಲ್ಲಿ ಬೆಳೆಯುವಂತಹ ಬೆಳೆ ಅದಕ್ಕೇನ್ ಸಮಸ್ಯೆ ಇಲ್ಲ, ಬಿಸಿಲಿದೆ, ನೀರಿದೆ, ಬೆಳ್ಕೊಂತಾರೆ. ಚಳಿಗಾಲದಲ್ಲೂ ಅವ್ರು ಬೆಳೆನ ಬೆಳಿಬೇಕು ತಾನೆ. ಚಳಿಗಾಲದಲ್ಲಿ ಬೆಳೆಯನ್ನ ಬೆಳಿಬೇಕು ಅಂತಂದ್ರೆ ಚಳಿಗಾಲದಲ್ಲಿ ಅವ್ರು ಏನಾದ್ರು ಬಿತ್ತನೆಯನ್ನ ಮಾಡಿದಾರೆ ಅಂತಂದ್ರೆ ಪ್ರೊಡಕ್ಟಿವಿಟಿ ಕಡಿಮೆ ಇರುತ್ತಾ ಜಾಸ್ತಿ ಇರುತ್ತಾ? ಕಡಿಮೆ ಇರುತ್ತೆ. ಹೀಗಾಗಿ ಅಲ್ಲಿ ಅವರು ಯಾವುದೇ ಕಾರಣಕ್ಕೂ ಬಿಸಿಲು ಸೂರ್ಯನನ್ನು ಹೋಗಿ ಕರ್ಕೊಂಬರಕ್ಕಾಗತ್ತಾ? ಬಾರಿಯನ್ನ ಮುಂಚೂರು ಬಿಸಿಲು ಮಾಡು ಅಂತ ಹೇಳ್ಬಿಟ್ಟು ಅದಲ್ಲೂ ನಮ್ಗಿಂದ 150 ಮಿಲಿಯನ್ ಕಿಲೋಮೀಟರ್ ದೂರ ಇರೋಂತ ವ್ಯಕ್ತಿ. ಸೊ ಯಾರಾದ್ರೂ ಮನೆ ಅಳಿ ಆದ್ರೆ ಹೋಗಿ ಎಳ್ಕೊಂಬರ್ಬೋದು, ಬಾರಲೇ ಇಲ್ಲಿರು ಅಂತ. ನಮ್ಮ ಮನೆ ಅಳಿನ ಇಲ್ಲ ತಾನೆ. ಸೊ ಹೀಗೆ ಸೂರ್ಯನನ್ನ ಕರ್ಕೊಂಬರಕ್ ಸಾಧ್ಯ ಇಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿ ವಿದೇಶದಲ್ಲಿ, ಲಂಡನ್ ನಲ್ಲಿ ಅಥವಾ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಅವ್ರು ಮಾಡಿದಂತಹ ಕೆಲಸ ಏನು ಅಂತಂದ್ರೆ, ಇದನ್ನ ನಾನು ಹೇಳಿದ್ಮೇಲೆ ನೀವು ಇಷ್ಟೇನ ಸಾರ್ ಅಂತೀರಾ. ಯಾವ ಕೆಲಸ ಅಂತಂದ್ರೆ ಅವ್ರು ಮಾಡಿದ್ದು ಒಂದು ಮನೆಗಳನ್ನ ನಿರ್ಮಾಣ ಮಾಡಿದ್ರು. ಯಾವ ರೀತಿಯಾದಂತಹ ಮನೆಗಳನ್ನ ನಿರ್ಮಾಣ ಮಾಡಿದ್ರು ಅಂತಂದ್ರೆ ಆ ಮನೆಗಳು ಯಾವ್ದ್ರಿಂದ ಆಯ್ತು ಅಂತಂದ್ರೆ ಗ್ಲಾಸ್ ಹೌಸ್ ಇಂದ ಪ್ರಾರಂಭ ಮಾಡಿದ್ರು. ಇಲ್ಲ ಅಂತಂದ್ರೆ ಇದನ್ನ ಯಾವ್ದ್ರಿಂದ ಬಳಸ್ತಾರೆ ಅಂತಂದ್ರೆ ಪ್ಲಾಸ್ಟಿಕ್ ಇಂದ ಬಳಸಿದ್ರು. ಅಥವಾ ಇವತ್ತಿನ ದಿವಸ ನಾವ್ ಇದನ್ನ ನಿಮ್ಮ ಊರಿನ ಸುತ್ತಮುತ್ತ ಎಲ್ಲೆಲ್ಲಿ ಹೂವುಗಳನ್ನ ಬೆಳೀತಾ ಇದಾರಲ್ಲ ಆ ಹೂವುಗಳನ್ನ ಬೆಳೆಯೋದಿಕ್ಕೆ ಎಂತ ಹೌಸ್ ಅನ್ನ ಮಾಡ್ತಾರೆ? ಪಾಲಿ ಹೌಸ್ ಅಂತಾರಲ್ಲ. ಈ ಪಾಲಿ ಹೌಸ್ ಮೊದಲು ಶುರುವಾಗಿದ್ದಲ್ಲಿ ಅಂದ್ರೆ ಆ ಜಾಗ. ಸೊ ಈ ಪಾಲಿ ಹೌಸ್ ನ ಮಾಡಿದ್ರು. ಈ ಪಾಲಿ ಹೌಸ್ ಅಲ್ಲಿ ಮಾಡಿದಂತ ಕೆಲಸ ಏನು ಅಂತಂದ್ರೆ ಈ ಕೆಳಭಾಗದಲ್ಲಿ ಏನಿದೆಯಲ್ಲ ಇಲ್ಲಿ ಗಿಡಗಳನ್ನ ಬೆಳೆಸಿದ್ರು. ಸೊ ಇದು ಪೂರ್ತಿಯಾಗಿ ಗ್ಲಾಸ್ ಇಂದ ಕವರ್ ಆಗಿದೆ, ಇಲ್ಲ ಅಂತಾರೆ ಪ್ಲಾಸ್ಟಿಕ್ ಇಂದ ಕವರ್ ಆಗಿದೆ. ಆ ಪ್ಲಾಸ್ಟಿಕ್ ಇಂದ ಕವರ್ ಆಗಿರೋದ್ರಿಂದ ಸೂರ್ಯನಿಂದ ಏನು ಬೆಳಕು ಬರುತ್ತಲ್ಲ ಆ ಸೂರ್ಯನಿಂದ ಬರುವಂತಹ ಬೆಳಕೇನಿದೆ ಈ ಬೆಳಕು ಅತಿ ಪ್ರಖರವಾಗಿರುತ್ತದೆ. ಎನರ್ಜಿ ವಿಲ್ ಬಿ ವೆರಿ ಮಚ್ ಹೈಯರ್. ಸೊ ಸೂರ್ಯನಿಂದ ಬರುವಂತ ಬೆಳಕು ಅವನ ಸೂರ್ಯನ ಒಳಭಾಗದಲ್ಲಿ ಎಷ್ಟು ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಇದೆ ಅಂತಂದ್ರೆ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಇದೆ. ಸೂರ್ಯನ ಹೊರಭಾಗದಲ್ಲಿ ಎಷ್ಟು ಟೆಂಪರೇಚರ್ ಇದೆ ಅಂತಂದ್ರೆ ಸರಿ ಸುಮಾರು 2 ರಿಂದ 4,000 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ 2 ರಿಂದ 4,000 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಇಲ್ಲಿಂದ ಬರುವಂತಹ ಸಿಗ್ನಲ್ಸ್ ಏನಿದೆ ಅಥವಾ ಈ ಒಂದು ವೇವ್ಸ್ ಏನಿದಾವಲ್ಲ ಎನರ್ಜಿ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಹೈಯೆಸ್ಟ್ ಎನರ್ಜಿ. ಸೊ ಈ ಹೈಯೆಸ್ಟ್ ಎನರ್ಜಿ ಇರೋಂತಹ ಸಿಗ್ನಲ್ಸ್ ಎಲ್ಲಿಗೆ ಬರ್ತವೆ ಅಂತಂದ್ರೆ ಈ ಗ್ಲಾಸ್ ಹತ್ರ ಬರ್ತವೆ. ಈ ಗ್ಲಾಸ್ ಏನ್ ಮಾಡುತ್ತೆ ಅಂತಂದ್ರೆ ಇದನ್ನ ಪೂರ್ತಿಯಾಗಿ ಒಳಗಡೆ ಬಿಡುತ್ತೆ. ಬೆಳಗ್ಗೆ 9 ಗಂಟೆಗೆ ಬಂತು, 10 ಗಂಟೆ ಆಯ್ತು, 11 ಗಂಟೆ ಆಯ್ತು, 12 ಗಂಟೆ ಆಯ್ತು. ಆಗ ಈ ಕೆಳಗಡೆ ಇರುವಂತಹ ಭೂಮಿ ಏನಿದೆಯಲ್ಲ ಈ ಭೂಮಿಯು ಸಹ ಅಥವಾ ಅಲ್ಲಿರುವಂತಹ ನೆಲ ಏನಿದೆಯಲ್ಲ ಆ ನೆಲವೂ ಸಹ ಬಿಸಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಿಸಿ ಆಗಕ್ಕೆ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ನೀವು ಯಾವ್ದೋ ಒಂದು ಮೆಷಿನ್ ಇಟ್ಟಿರ್ಬೋದು, ಇಲ್ಲಿ ಯಾವ್ದೋ ಒಂದು ಸೋಫಾ ಇಟ್ಟಿರ್ಬೋದು ಓನರ್ ಕುತ್ಕೊಳ್ಳೋದಿಕ್ಕೆ, ಇಲ್ಲ ಅಂತಂದ್ರೆ ಯಾವ್ದೋ ಒಂದು ಮಲಿಕೊಳ್ಳೋದಿಕ್ಕೆ ಒಂದು ಮಂಚ ಇರ್ಬೋದು. ಇವೆಲ್ಲವೂ ಸಹ ಬೆಳಗಿಂದ ಸಂಜೆವರೆಗೂ ಬಿಸಿ ಆದ ಮೇಲೆ ಇವುಗಳು ಸಹ ಈಗ ನಾನಾಗ್ಲಿ ಅಥವಾ ನೀವಾಗ್ಲಿ ಈ ಭೂಮಿ ಆಗ್ಲಿ ಕಂಟಿನ್ಯೂಸ್ ಹೀಟ್ ಆಗ ಸಾಧ್ಯ ಇದೆಯಾ? ಡಿಸಿಪೇಟ್ ಮಾಡ್ಲೇಬೇಕು ತಾನೆ. ಸೊ ಭೂಮಿಯು ಸಹ 3 ರಿಂದ 4 ಗಂಟೆ ಆದ್ಮೇಲೆ ತನ್ನ ಶಾಖವನ್ನ ಬಿಡಕ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಶಾಖವನ್ನ ಬಿಡುತ್ತೆ ಅಂತಂದ್ರೆ ಇಲ್ಲಿಂದ ರೇಡಿಯೇಷನ್ ಹೊರಡುತ್ತೆ ವಾಪಸ್. ಈ ರೇಡಿಯೇಷನ್ ಎಷ್ಟು ಟೆಂಪರೇಚರ್ ಆಗಿರುತ್ತೆ ಅಂತಂದ್ರೆ ಸರಿ ಸುಮಾರು 30 ರಿಂದ 40 ಡಿಗ್ರಿ ಇರುತ್ತೆ. ಇಲ್ಲಿರುವಂತಹ ಟೆಂಪರೇಚರ್ ಎಷ್ಟಿದೆ ಅಂತಂದ್ರೆ 3000 ದಿಂದ 4000 ಡಿಗ್ರಿ ಸೆಲ್ಸಿಯಸ್. ಈಗ ನೀವೇ ಹೇಳಿ ಈ ಸಿಗ್ನಲ್ಸ್ ಸ್ಟ್ರಾಂಗ್ ಆಗಿರುತ್ತಾ? ಈ ಸಿಗ್ನಲ್ ಸ್ಟ್ರಾಂಗ್ ಆಗಿರುತ್ತಾ? ಸೂರ್ಯನಿಂದ ಬರ. ಸೊ ಈಗ ಇಲ್ಲಿ ಹೊರಟಿರುವಂತಹ ಈ ಒಂದು ಬಿಸಿಲು ಅಥವಾ ಇಲ್ಲಿರುವಂತಹ ಈ ಶಾಖ ಏನಿದೆಯಲ್ಲ ಈ ಶಾಖ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಈ ಗ್ಲಾಸ್ ಹತ್ರ ಹೋಗುತ್ತೆ. ಈ ಗ್ಲಾಸ್ ಇದನ್ನ ಆಚೆಗೆ ಬಿಡುತ್ತೋ ಇಲ್ಲ ಅಲ್ಲೇ ಟ್ರಾಪ್ ಮಾಡುತ್ತೋ? ಅಲ್ಲೇ ಟ್ರಾಪ್ ಮಾಡುತ್ತೆ. ಇಲ್ಲಿರುವಂತಹ ಗ್ಲಾಸ್ ಇದು ಟ್ರಾಪ್ ಆಯ್ತು, ಇಲ್ಲಿರುವಂತಹ ಗ್ಲಾಸ್ ಟ್ರಾಪ್ ಆಯ್ತು, ಇಲ್ಲಿರುವಂತಹ ಗ್ಲಾಸ್ ಟ್ರಾಪ್ ಆಯ್ತು. ಸೊ ಈ ರೀತಿಯಾಗಿ ಈ ಒಂದು ಗ್ಲಾಸ್ ಏನಿದೆ, ಈ ಒಂದು ಮೆಟೀರಿಯಲ್ ಏನಿದೆ, ಈ ಒಂದು ಪ್ಲಾಸ್ಟಿಕ್ ಏನಿದೆ, ಈ ಪ್ಲಾಸ್ಟಿಕ್ ಒಂದು ದಿಕ್ಕಿನಿಂದ ಬರುತ್ತಿರುವಂತಹ ಸೂರ್ಯನ ಕಿರಣಗಳಿಗೆ ಅಥವಾ ಸೂರ್ಯನ ಶಾಖಕ್ಕೆ ಅದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ಅಥವಾ ಈ ಒಂದು ಪಾರದರ್ಶಕವಾಗಿ ಕೆಲಸವನ್ನ ಮಾಡುತ್ತದೆ. ಅದೇ ಭೂಮಿಯಿಂದ ಮತ್ತೆ ಮರಳಿ ವಾಪಸ್ ಹೋಗ್ತಾ ಇರೋಂತಹ ಕಿರಣಗಳಿಗೆ ಅಥವಾ ಶಾಖಕ್ಕೆ ಅದು ಯಾವ ರೀತಿಯಾದಂತಹ ಕೆಲಸವನ್ನ ಮಾಡುತ್ತೆ ಅಂತಂದ್ರೆ ಇದು ಅಪಾರದರ್ಶಕವಾಗಿ ಅಥವಾ ಇಂಗ್ಲಿಷ್ ಅಲ್ಲಿ ಅದನ್ನ ಒಪೇಕ್ ಎಂದು ಕರೆಯುತ್ತೇವೆ. ಈ ರೀತಿ ಕೆಲಸವನ್ನ ಮಾಡುತ್ತೆ. ಈಗ ಒಂದು ದಿವಸ ಆಯ್ತು, 1 ಡಿಗ್ರಿ ರೈಸ್ ಆಯ್ತು. ನೆಕ್ಸ್ಟ್ ಡೇ ಮತ್ತೆ ಅದೇ ತಾನೇ ಕೆಲಸ ಆಗಂತದ್ದು. ಬೆಳಗ್ಗೆ 9 ಗಂಟೆಗೆ ಸೂರ್ಯನ ಬೆಳಕು ಬರಕ್ ಸ್ಟಾರ್ಟ್ ಆಗುತ್ತೆ ಅಥವಾ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ಸೊ ಈ ರೀತಿಯಾಗಿ ಒಂದು ದಿನ 1 ಡಿಗ್ರಿ ಜಾಸ್ತಿ ಆಯ್ತು, 2ನೇ ದಿನ 2 ಡಿಗ್ರಿ ಜಾಸ್ತಿ ಆಯ್ತು, 3ನೇ ದಿನ 3 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಯ್ತು. ಸೊ ಈ ರೀತಿಯಾಗಿ ಟೆಂಪರೇಚರ್ ಜಾಸ್ತಿ ಆಯ್ತು ಅಂತಂದ್ರೆ ಹೊರಭಾಗದಲ್ಲಿ 15 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಒಳಭಾಗದಲ್ಲಿ ಎಷ್ಟಿರುತ್ತೆ? ಒಂದು 18 ರಿಂದ 20 ಡಿಗ್ರಿ ಇರುತ್ತೆ. ಇದೇ ತಾನೇ ಇರೋಂಥದ್ದು. 15 ರಿಂದ 20 ಡಿಗ್ರಿ ಇದೆ ಅಂತಂದ್ರೆ ಇಲ್ಲಿರುವಂತಹ ಗಿಡಗಳಿಗೆ ಹೀಟ್ ಜಾಸ್ತಿ ಸಿಗ್ತಾ ಇದೆಯಾ ಕಡಿಮೆ ಸಿಗ್ತಾ ಇದೆಯಾ? ಜಾಸ್ತಿ ಸಿಗ್ತಾ ಇದೆ. ಈಗ ಹೀಟ್ ಜಾಸ್ತಿ ಸಿಗ್ತಾ ಇದೆ ಅಂತಂದ್ರೆ ಲೈಟ್ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ಅಲ್ಲಿರುವಂತಹ ಆ ಒಂದು ತೆನೆಯ ಕಣಗಳೇನಿದಾವಲ್ಲ ಅಥವಾ ಅಲ್ಲಿರುವಂತಹ ಕಾಳುಗಳೇನಿದಾವಲ್ಲ ದಪ್ಪ ಆಗ್ತಾವ ಜಾಸ್ತಿ ಕಡಿಮೆ ಆಗ್ತಾವ? ದಪ್ಪ ಆಗ್ಲೇಬೇಕು. ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಜಾಸ್ತಿ.
ಸೊ ಈ ರೀತಿಯಾಗಿ ಬೆಳೆಯ ಉತ್ಪಾದಕತೆಯನ್ನ ಅಧಿಕ ಮಾಡೋದಿಕ್ಕೆ ಅವರು ಆರ್ಟಿಫಿಷಿಯಲ್ ಆಗಿ ಬಳಸಿದಂತಹ ಈ ಮನೆಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಹಸಿರು ಮನೆಗಳು ಎಂದು ಕರೆಯುತ್ತೇವೆ. ಈ ಹಸಿರು ಮನೆ ಯಾಕಿತ್ತು, ಯಾಕೆ ಹೆಸರು ಬಂತು ಅಂತಂದ್ರೆ ಇದರ ಒಳಗಡೆ ಹಾಕಿರುವಂತಹ ಗಿಡಗಳು ಯಾವ ಕಲರ್ ಇರ್ತವೆ? ಹಸಿರು ಕಲರ್ ಇರ್ತವೆ ತಾನೆ. ದೂರದಿಂದ ನೋಡಿದ್ರೆ ಹೆಂಗ್ ಕಾಣುತ್ತದು? ಹಸಿರು ಕಾಣುತ್ತೆ. ಸರಿನಾ? ಸೊ ನೀವೇ ಹೇಳಿ, ನಿಮ್ಮ ಊರ್ನಲ್ಲಿರುವಂತಹ ಯಾವ್ದಾದ್ರು ಪಾಲಿ ಹೌಸ್ ನ ನೋಡಿದ್ರೆ ಅದು ಪ್ರಾಪರ್ ಪಾಲಿ ಹೌಸ್ ಅಂತಂದ್ರೆ ಅಲ್ಲಿರುವಂತಹ ಇದ್ರ ಮೇಲ್ಗಡೆ ಕಪ್ಪಾಗಿರುವಂತಹ ಟಾರ್ಪಲಿನ್ ಹಾಕ್ತಾರ, ಕೆಂಪಾಗಿರುವಂತಹ ಟಾರ್ಪಲಿನ್ ಹಾಕ್ತಾರ, ಅಥವಾ ಯಾವ ಕಲರ್ನ ಟಾರ್ಪಲಿನ್ ಹಾಕ್ತಾರೆ? ಗ್ರೀನ್ ಕಲರ್ನ ಹಾಕ್ತಾರೆ. ಸರಿನಾ? ಗ್ರೀನ್ ಕಲರ್ನ ಹಾಕೋದು ಒಂದು ಬೇರೆ ಇದ್ರ ರೀತಿಯಲ್ಲಿ. ಅದಕ್ಕೆ ಅವ್ರು ಹಾಕ್ಬೇಕಾಗಿರೋದು ಯಾವ್ದನ್ನ ಕಲರ್ನ ಹಾಕ್ಬೇಕು ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿರೋದನ್ನ, ಪಾರದರ್ಶಕವಾಗಿರೋ ಕಲರ್ನ ಹಾಕ್ಬೇಕು. ಹಾಗಾಗಿ ಜನರಲಿ ಈ ಭಾಗದಲ್ಲಿ ನೀವು ಹಾಕ್ಬೇಕಾಗಿರೋಂಥದ್ದು ಯಾವ್ದು ಅಂತಂದ್ರೆ ಟ್ರಾನ್ಸ್ಪರೆಂಟ್. ಸೊ ಟ್ರಾನ್ಸ್ಪರೆಂಟ್ ಇದೆ ಅಂತಂದ್ರೆ, ವೈಟ್ ಕಲರ್ ಇದೆ ಅಂತಂದ್ರೆ ಅದು ಸೂರ್ಯನ ಶಾಖವನ್ನ ಒಳಗಡೆ ಬಿಡುತ್ತೆ, ಭೂಮಿಯಿಂದ ಬಂದಿರೋಂಥ ಶಾಖವನ್ನ ಅದು ಆಚೆಗೆ ಬಿಡೋದಿಲ್ಲ. ಸೊ ಈ ರೀತಿ ಈ ಒಂದು ಮನೆಯ ಒಳಗಡೆ ನೀವೇ ಒಂದು ಎಕೋಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ತೀರಾ, ಅಥವಾ ನೀವೇ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿ. ಹೊರಗಡೆ ಇರುವಂತ ವಾತಾವರಣಕ್ಕೂ ಇಲ್ಲಿರುವಂತ ವಾತಾವರಣಕ್ಕೂ ವ್ಯತ್ಯಾಸವಿದೆ. ಇದನ್ನ ನಾವೇನಂತ ಕರಿತೀವಿ ಅಂತಾರೆ ಹಸಿರು ಮನೆ ಎಂದು ಕರೆಯುತ್ತೇವೆ, ಅಥವಾ ಇಲ್ಲಿ ನಡೆಯುತ್ತಿರುವಂತಹ ಈ ಪ್ರಕ್ರಿಯೆಯನ್ನ ಹಸಿರು ಮನೆ ಪರಿಣಾಮ ಎಂದು ಕರೆಯುತ್ತೇವೆ. ಏನಾದ್ರು ಡೌಟ್ ಇದೆಯಾ? ಸೊ ಹಸಿರು ಮನೆ ಪರಿಣಾಮದ ಮುಖ್ಯ ಉದ್ದೇಶ ಏನು? ಟೆಂಪರೇಚರ್ ನ ರೈಸ್ ಮಾಡೋದು, ರೈಟ್? ಸೊ ಇದು ಬೇರೆ ಕಡೆ ಬಳಕೆ ಆಗ್ತಾ ಇದ್ದು, ರೈಟ್? ಇಲ್ಲಿ ಏನಾದ್ರೂ ನಾನು ಗ್ರೀನ್ ಕಲರ್ ನ ಬೆಳೆಯೋ ಬದಲಿಗೆ ಬೇರೆ ಯಾರಾದ್ರೂ ಕಪ್ಪಗಿರ ಅಂತ ಹುಡುಗರನ್ನ ತಗೊಂಡೋಗಿ ನಿಲ್ಸಿರ ಅದೇನಾಗುತ್ತೆ? ಹಿಂದಿನ ಕಾಲದಲ್ಲಿ ಅಲ್ಲಿದೆಲ್ಲ ಗ್ರೀನ್ ತಾನೇ ಇದ್ದದ್ದು, ಆ ಗ್ರೀನ್ ನ ಬದಲಿಗೆ ಬೇರೆ ಯಾವ್ದಾರ ಕಲರ್ ಇಟ್ಟಿದ್ರೆ ಅದು ಬೇರೆ ಕಲರ್ ನ ಬರ್ತಾ ಇತ್ತು ಅಷ್ಟೇನೆ. ಸೊ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿದ್ದಾಗ ನೋಡಿರೋದ್ರಿಂದ ಅದು ಗ್ರೀನ್ ಕಲರ್ ಕಂಡಿರೋದ್ರಿಂದ ಅದಕ್ಕೆ ಗ್ರೀನ್ ಹೌಸ್ ಅಂತ ಕರೀತಾರೆ. ಅದ್ ಬಿಟ್ರೆ ಇನ್ಯಾವ ವ್ಯತ್ಯಾಸವೂ ಇಲ್ಲ ಅಥವಾ ಯಾವುದೇ ಒಂದು ಸ್ಪೆಷಲ್ ಇಲ್ಲ. ಎರಡು ಡೌಟ್ ಇದೆಯಾ? ಸೊ ಇದು